ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು, ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗೆನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು ಎಂದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಚಿಂತನೆ. ಜನರು ಯೇಸುವಿನ ತಾಯಿಯನ್ನು ಧನ್ಯಳೆಂದು ಹೊಗಳಿ ಗೌರವ ಕೊಡುತ್ತಿದ್ದರು. ಆದರೆ ಯೇಸು ಹೇಳುವುದು, ನಿಜವಾದ ಧನ್ಯತೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವುದರಲ್ಲಿಯೇ ಇದೆ. ಮರಿಯಳು ಯೇಸುವಿನ ತಾಯಿ ಎಂಬುದಕ್ಕಿಂತ ಮುಂಚೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಂಬಿ ಪಾಲಿಸಿದವಳು ಎಂಬ ಕಾರಣದಿಂದ ಧನ್ಯಳಾದಳು. ದೇವರು ಬಯಸುವುದು ಕೇವಲ ಕೇಳುವ ಕಿವಿಗಳನ್ನಲ್ಲ, ಪಾಲಿಸುವ ಹೃದಯಗಳನ್ನು. ಯೇಸುವಿನಲ್ಲಿರುವ ನಮ್ಮ ನಂಬಿಕೆಯು ನಮ್ಮ ಕಾರ್ಯಗಳಲ್ಲಿ ವ್ಯಕ್ತವಾಗಬೇಕು. ದೇವರ ವಾಕ್ಯದ ಪ್ರಕಾರ ನಮ್ಮ ನಡವಳಿಕೆ, ಮಾತು, ನಿರ್ಧಾರಗಳು ರೂಪಿಸಲ್ಪಡಬೇಕು. ನಂಬಿಕೆ ಎಂಬುದು ಕೇವಲ ಶಬ್ದವಲ್ಲ, ಆಚರಣೆಯಾಗಬೇಕು. ಆಗ ಮಾತ್ರ ನಾವು ಕೂಡ ಧನ್ಯರಾಗುತ್ತೇವೆ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವುದಕ್ಕೆ ಯೇಸು ನಮಗೆ ಕರೆ ನೀಡುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಿಮ್ಮ ವಾಕ್ಯವನ್ನು ಪ್ರತಿದಿನ ಓದಿ ಆಲಿಸಿ ಅದರಂತೆ ನಡೆಯಲು ನಮಗೆ ಶಕ್ತಿ ನೀಡಿರಿ. ನಿಮ್ಮ ಇಚ್ಛೆಯನ್ನು ನೆರವೇರಿಸಿದ ಮರಿಯ ಮಾತೆಯಂತೆ ನಾವು ಸಹ ದೀನ ಮನೋಭಾವನೆಯಿಂದ, ವಿಶ್ವಾಸದಿಂದ ನಿಮ್ಮ ಚಿತ್ತಕ್ಕೆ ಮನೆಯಲು ಬೇಕಾದ ಕೃಪೆ ನೀಡಿರಿ. ನಿಮ್ಮ ವಾಕ್ಯವು ನಮ್ಮ ಹೃದಯಗಳಲ್ಲಿ ಬಿತ್ತನೆಯಾಗಿ ಫಲವತ್ತಾದ ಜೀವನ ನಮ್ಮದಾಗಲಿ. ನಿಮ್ಮ ವಾಕ್ಯದ ಪ್ರಕಾರ ನಮ್ಮ ನಡೆ ನುಡಿಗಳನ್ನು ರೂಪಿಸಿರಿ. ನಾವು ಸಹ ಯೇಸುವಿನ ಮೆಚ್ಚುಗೆಗೆ ಪಾತ್ರರಾಗ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.